ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಮಾಗೆವು ಬಿದಾ ಪ್ರಣಾಮ ಕರಿ ರಾಮಲಿಯೇ ಉರಲಾಯಿ ಲೋಗ ಉಚಾಟೆ ಅಮರಪತಿ ಕುಟಿಲ ಕುಅವಸರ पाई सो कुचाली सब कह भई नीकी अवधि आस सम जीवन जी की नतरु लखन सिय राम बियोगा अहरि मरत सब लोग कुरोगा राम कृपा अवरेब सुधारी बिबुध धारी भई गुनद गुहारी बेंठत बुझ भरी भाई भरत सो राम प्रेम रस कही न परत सो तन मन बचन उमग अनुरागा धीर धुरंधर धीरज त्यागा बारिज लोचन मोचत बारी देखी दसासुर सभा दुखारी मुनिगण गुर धुर धीर जनक से ज्ञान अनल मन कसे कनक से जे बिरंची निर्लेप ಉಪಾಯೇ ಪದುಮ ಪತ್ರ ಜಿಮಿ ಜಗ ಜಲ ಜಾಯೇ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾಮ ಭರತನಿಗೆ ಪಾದಿಕೆಗಳನ್ನು ಆಧಾರವಾಗಿ ಕೊಡ್ತಾನೆ. ಅದನ್ನು ಭರತ ಏನು ಮಾಡ್ತಾನೆ, ತಲೆ ಮೇಲೆ ಹೊತ್ತುಕೊಂಡು ಪರಮಾನಂದ ಭರಿತನಾಗ್ತಾನೆ. ಅವನಿಗೆ ತಡೆಯಿರುವಷ್ಟು ಸಂತೋಷ ಆಗ್ಬಿಡತ್ತೆ. ಹೇಗಾಗುತ್ತೆ ಅಂತಂದರೆ, ಸೀತಾರಾಮರೇ ಸಿಕ್ಕಿದಷ್ಟು ಸಂತೋಷ ಪಟ್ಕೊಳ್ತಾನೆ. ಆಮೇಲೆ ಭರತ ಶ್ರೀರಾಮನಿಗೆ ಪ್ರಣಾಮವನ್ನು ಮಾಡಿ ಅಯೋಧ್ಯೆಗೆ ಹೊರಡೋದಕ್ಕೆ ಅನುಮತಿಯನ್ನು ಬೇಡ್ತಾನೆ. ಇಂದ್ರ ಇದಾನಲ್ಲ, ಅಂದರೆ ಕುಟಿಲ ಬುದ್ಧಿ ತೋರಿಸ್ತಾ ಇದ್ದಾನಲ್ವಾ, ಅವನ ಒಂದು ಸ್ವಾರ್ಥಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾನೆ. ಆ ಇಂದ್ರ ಅದನ್ನು ನೋಡಿ ಪ್ರಜೆಗಳ ಮನಸ್ಸಲ್ಲಿ ಮತ್ತೆ ಅವನೇನು ಮಾಡ್ತಾನೆ, ತನ್ನ ಮಾಯೆಯನ್ನು ಬೀರ್ತಾನೆ. ಅಂದರೆ ಪ್ರಜೆಗಳನ್ನು ಮಾಯೆಗೆ ಒಳಪಡಿಸ್ತಾನೆ. ಅವನ ಕುತಂತ್ರ ಎಲ್ಲರಿಗೂ ಕೂಡ ಹಿತಕರವಾಯಿತು. ಅಂದರೆ ಅವನು ಇವರಿಗೆ ಕೆಟ್ಟದ್ದು ಅಂತಂದರೆ, ಇವರು ಒಳಿತಾಗಿರಬಾರ್ದು ಅಂತ ಯೋಚನೆ ಮಾಡಿದ್ರು ಕೂಡ ಅದೆಲ್ಲ ಇವರಿಗೆ ಒಳ್ಳೆಯದೇ ಆಯಿತು. ಅಂದರೆ ಒಂದು ಅವಧಿಯ ಆಸೆ ಅನ್ನೋದು ಅದು ಅವರ ಜೀವನಕ್ಕೆ ಒಂದು ಸಂಜೀವಿನಿ ಆಯಿತು. ಹಾಗಾಗದೇ ಇದ್ದಿದ್ರೆ ಸೀತಾ ರಾಮ ಲಕ್ಷ್ಮಣರ ವಿಯೋಗ ಅನ್ನುವಂಥ ರೋಗದಲ್ಲಿ ಎಲ್ಲರೂ ಕೂಡ ಪ್ರಾಣವನ್ನೇ ಬಿಟ್ಟುಬಿಡ್ತಾ ಇದ್ರು. ಅದಕ್ಕೋಸ್ಕರ ಇಂದ್ರ ಅವರ ಮೇಲೆ ಮಾಯೆ ಬೀರಿ ಅವರು ಒಪ್ಕೊಳ್ಳೋ ಥರ ಮಾಡ್ತಾನೆ. ಯಾಕಂದರೆ ಅಲ್ಲಿ ರಾಮ ಅವರಿಗೆ ಅವಧಿಯನ್ನು ಕೊಡ್ತಾನೆ. 14 ವರ್ಷ ತಾನೇ, ನಾನು ಬರೋವರೆಗೂ ನೀವು ನಿಮ್ಮ ಜವಾಬ್ದಾರಿಗಳನ್ನು ಮಾಡಿ ಅಂತೆಲ್ಲ ಹೇಳ್ತಾನಲ್ಲ. ಆ ಸಮಯದ ಅವಧಿ ಅವ್ರಿಗೆ ಏನೋ ಸಮಾಧಾನ ಕೊಟ್ಟಂಗೆ ಇವನು ಮಾಯೆ ಮಾಡ್ತಾನೆ. ಆ ಮಾಯೆಯಿಂದ ಏನಾಯಿತು, ಇವರಿಗೆಲ್ಲನೂ ಕೂಡ ಬದುಕೋದಕ್ಕಾಯಿತು. ಇಲ್ಲ ಅಂತಂದರೆ ಆ ಸೀತಾರಾಮ ಲಕ್ಷ್ಮಣರನ್ನು ಬಿಟ್ಟು ಅವ್ರಿಗೆ ಇರೋಕ್ಕಾಗ್ತಾ ಇರಲಿಲ್ಲ. ಆದ್ದರಿಂದ ಏನಾಗ್ತಾ ಇತ್ತು, ಇವರು ರೋಗದಲ್ಲೇ ಸಾಯಬೇಕಾಗಿತ್ತು. ಆದರೆ ಇದೆಲ್ಲ ಅವ್ರಿಗೆ ಒಳ್ಳೆಯದೇ ಆಯಿತು. ಶ್ರೀರಾಮನ ಕೃಪೆಯಿಂದ ಎಲ್ಲ ತೊಡಕುಗಳು ಕೂಡ ಪರಿಹಾರವಾಯಿತು. ನೋಡಿ, ಭಗವಂತನ ಕೃಪೆ ಇದ್ಬಿಟ್ರೆ ನಮ್ಮ ಜೀವನದಲ್ಲಿ ಕಷ್ಟಗಳೇ ಅಂತ ಅನ್ಸೋದಿಲ್ಲ. ನಮಗೆ ಎಲ್ಲ ಕಷ್ಟಗಳು, ಏನೇ ತೊಂದರೆಗಳು, ಏನೇ ಜಗಳಗಳಾಗಿರ್ಬೋದು, ಅಥವಾ ನಾವು ಸಾಲ್ವ್ ಮಾಡೋಕ್ಕಾಗಲ್ಲ ಅನ್ನುವಂಥ ಒಂದು ಕಷ್ಟವಾದಂಥ ಸಿಚುವೇಶನ್ ಕೂಡ ಆರಾಮಾಗೋಗುತ್ತೆ. ಭಗವಂತನ ಕೃಪೆ ಇದ್ಬಿಟ್ರೆ ಎಲ್ಲ ತೊಡಕುಗಳು ಕೂಡ ಪರಿಹಾರ ಆಗುತ್ತೆ. ಆ ರೀತಿಯೇ ಇಲ್ಲಿದ್ದಂಥ ಎಲ್ಲರಿಗೂ ಕೂಡ ಅದೆಲ್ಲ ಪರಿಹಾರ ಆಗುತ್ತೆ. ಹಾಳು ಮಾಡೋದಕ್ಕೆ ಬಂದಿದ್ದಂತಹ ದೇವಸೇನೆಯೇ ಅವರಿಗೆ ರಕ್ಷಕವಾಯಿತು. ಅಂದರೆ ಅವರೇ ಇವರಿಗೆ ಸಹಾಯ ಮಾಡ್ದಂಗೆ ಆಯಿತು. ಶ್ರೀರಾಮ ಭರತನನ್ನು ಭುಜಗಳಿಂದ ಬಂಧಿಸಿ ಆಲಂಘನೆ ಮಾಡ್ಕೊಳ್ತಾನೆ. ಅಂದರೆ ನನ್ನ ತಮ್ಮ ನನ್ನ ಮಾತನ್ನು ಅರ್ಥ ಮಾಡಿಕೊಂಡ, ನನ್ನ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡಿಕೊಂಡು ನನಗಿಷ್ಟ ಆಗೋ ರೀತಿ ನಡ್ಕೊಳ್ತಾ ಇದ್ದಾನೆ ಅನ್ನೋ ಒಂದು ಖುಷಿ ಅವನಿಗೆ. ಆಮೇಲೆ ಅವನ ಪ್ರೀತಿ ಪ್ರೇಮ ಇದನ್ನೆಲ್ಲ ನೋಡಿ ಅವನಿಗೆ ತುಂಬ ಸಂತೋಷ ಆಗಿ ಅವನು ಗಟ್ಟಿಯಾಗಿ ಬಾಚಿ ತಪ್ಕೊಳ್ತಾನೆ. ಅವರಿಬ್ಬರ ಪ್ರೇಮಾನಂದದ ಅನುಭವಗಳಿದೆಯಲ್ಲ, ಅದು ನಮ್ಮಂಥ ಸಾಮಾನ್ಯರ ಮಾತಿಗೆ ಇಟ್ಕೋ ಅಂಥದ್ದಲ್ಲ ಅಂತಂದ್ಬಿಟ್ಟು ಇಲ್ಲಿ ತುಳಸಿದಾಸರು ಹೇಳ್ತಾ ಇದ್ದಾರೆ. ಭರತನ ಮನೋವಾಕ್ ಕಾರ್ಯಗಳಿಂದ, ಅಂದರೆ ಮನಸ್ಸಿನಿಂದ, ಮಾತಿನಿಂದ ಮತ್ತು ಅವನು ನಡ್ಕೊಳ್ಳುವಂಥ ಕಾರ್ಯಗಳಿಂದನೂ ಕೂಡ ಆ ಪ್ರೀತಿ ಅನ್ನೋದು ಉಕ್ಕಿ ಹರಿತಾ ಇದೆ. ಧೈರ್ಯ ದುರಂಧರನಾದಂಥ ಶ್ರೀರಾಮನು ಕೂಡ ಧೈರ್ಯಗೆಡ್ತಾನೆ.
ಅಂದರೆ ಧೈರ್ಯವಂತ ಅವನು, ಯಾರೂ ಅವನನ್ನು ಹೆದರಿಸೋದಕ್ಕಾಗಲ್ಲ, ಅಷ್ಟು ಧೈರ್ಯ ಇರೋನು ಅಥವಾ ಅಷ್ಟು ತಾಳ್ಮೆ ಇರುವಂಥವನು. ಅಂಥ ಶ್ರೀರಾಮಚಂದ್ರನಿಗೂ ಕೂಡ ಅವನು ಧೈರ್ಯವನ್ನು ಗೆಡ್ತಾನೆ ಅಥವಾ ತಾಳ್ಮೆಯನ್ನು ಗೆಡ್ತಾನೆ. ಅಂದರೆ ಇವನಲ್ಲಿರುವಂಥ ಪ್ರೀತಿಯನ್ನು ನೋಡಿ ಅವನಿಗೆ ಆ ರೀತಿ ಆಗುತ್ತೆ. ಅವನ ತಾವರೆಯ ಹಾಗೆ ಇದ್ದ ಕಣ್ಣುಗಳಿಂದ ಪ್ರೇಮದ ಅಶ್ರುಗಳು ಹರಿಯೋದಕ್ಕೆ ಶುರುವಾಗುತ್ತೆ. ಅವನ ಸ್ಥಿತಿಯನ್ನು ನೋಡಿ ದೇವತೆಗಳು ಕೂಡ ದುಃಖಿತರಾಗ್ತಾರೆ. ಜನಕ ಮಹಾರಾಜ, ವಸಿಷ್ಠಾದಿ ಮಹರ್ಷಿಗಳು, ಮಹಿಮಾ ಸಂಪನ್ನರು ಅವರ ಬಂಗಾರದಂತಹ ಮನಸ್ಸನ್ನು ಜ್ಞಾನಾಗ್ನಿಯಲ್ಲಿ ಪುಟಕ್ಕಿಟ್ಟಿತು. ಅಂತಂದರೆ ಇಲ್ಲಿರುವಂಥ ಎಲ್ಲ ಮಹಿಮಾನ್ವಿತರು, ಜನಕ ಮಹಾರಾಜ ಆಗಿರ್ಬೋದು, ವಸಿಷ್ಠಾದಿ ಮಹರ್ಷಿಗಳಾಗಿರ್ಬೋದು, ಅವರ ಎಲ್ಲರ ಮನಸ್ಸು ಬಂಗಾರದಂತೆ ಇದ್ದಂಥದ್ದು. ಆ ಒಂದು ಬಂಗಾರವನ್ನು ಹೇಗೆ ಬೆಂಕಿಯಲ್ಲಿ ಕಾಯಿಸಿದಾಗ ಅದು ಶುದ್ಧವಾಗುತ್ತೆ ನೋಡಿ, ಆ ರೀತಿ ಇವರ ಬಂಗಾರದಂಥ ಮನಸ್ಸುಗಳು ಜ್ಞಾನದ ಅಗ್ನಿಯಲ್ಲಿ ಪುಟಕ್ಕಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಬ್ರಹ್ಮನ ನಿರ್ಮಲ ಸೃಷ್ಟಿಗೆ ಇವರು ಪ್ರತೀಕರು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಬ್ರಹ್ಮ ಮಾಡಿರುವಂಥ ಸೃಷ್ಟಿ ನಿರ್ಮಲವಾಗಿರುವಂಥದ್ದು ಅಂತ ಹೇಳೋದಕ್ಕೆ ಇವರೇ ಅದಕ್ಕೆ ಪ್ರತೀಕವಾಗಿದ್ದಾರೆ. ಮಾಯಾ ಜಗತ್ತಿನಲ್ಲಿ ಹುಟ್ಟಿದ್ರೂ ಕೂಡ ಅವರು ಪದ್ಮಪತ್ರದ ಹಾಗೆ. ಅಂತಂದರೆ ಏನು, ತಾವರೆ ಎಲೆ ಹೇಗೆ ನಿರ್ಲಿಪ್ತತೆಯಿಂದ ಇರುತ್ತೆ, ಅಂದರೆ ನೀರಲ್ಲಿದ್ದರೂ ಕೂಡ ಆ ಎಲೆ ನೀರಿಗೆ ಅಂಟ್ಕೊಳ್ಳೋದಿಲ್ಲ ಅಲ್ವಾ, ಆ ರೀತಿ ಅವರು ಇದೇ ಒಂದು ಮಾಯಾ ಜಗತ್ತಿನಲ್ಲಿ ಇದ್ದರೂ ಕೂಡ ಅವರು ಅದಕ್ಕೆ ಅಂಟ್ಕೊಳ್ಳದೆ ಇರೋ ಹಾಗಿದ್ರು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದರೆ ಅಂತಹ ಧೀರ ಧುರಂಧರರು ಅವರೂ ಕೂಡ ಆ ಭರತನ ಪ್ರೀತಿಯನ್ನು ನೋಡಿ ಸಂತೋಷ ಪಡ್ತಾರೆ. ಏನಪ್ಪ ಇಷ್ಟು ಪ್ರೀತಿಸ್ತಾನೆ ಇವನ, ಈ ಪ್ರೀತಿ ಎಂಥ ನಿರ್ಮಲವಾಗಿರುವಂಥದ್ದು ಅಂತ ಆ ಭರತನ ಪ್ರೀತಿಯನ್ನು ನೋಡಿ ಇವರಿಗೆ ಪ್ರೇಮ ಬರುತ್ತೆ ಅಂತ ಇಲ್ಲಿ ತುಳಸಿದಾಸರು ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.